2ರಂದು ಕವಲಕ್ಕಿ ಕಾಲೇಜಿನಲ್ಲಿ ಮಂಗಳೂರು ಕೆಎಂಸಿ ಮಲ್ಟಿಸ್ಪೆಷಾಲಿಟಿ ಆರೋಗ್ಯ ಶಿಬಿರ. ಮಂಗಳೂರಿನ ಪ್ರಸಿದ್ಧ ಕೆಎಂಸಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹಿರಿಯ ವೈದ್ಯರ ತಂಡವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮವಾಗಿ ಸೂಪರ್ ಸ್ಪೆಷಾಲಿಟಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಫೆಬ್ರವರಿ 2ರಂದು ಹೊನ್ನಾವರ ಕವಲಕ್ಕಿಯ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಹೇಳಿದರು. ಕರ್ಕಿ ಕೋಣ್ಕಾರ್ ಶ್ರೀಕುಮಾರ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಬಿರವನ್ನು ಸಂಘಟಕರಾದ ಶ್ರೀಕುಮಾರ್ ಲಾಜಿಸ್ಟಿಕ್ ಇಂಡಿಯಾದ ಮುಖ್ಯಸ್ಥ ವೆಂಕಟರಮಣ ಹೆಗಡೆ ಕವಲಕ್ಕಿ ಮುಂದಾಳತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಮತ್ತು ನುಡಿಸಿರಿ ವಾಹಿನಿ ತಾಲೂಕು ಪತ್ರಕರ್ತರ ಸಂಘದ ಸದಸ್ಯರು, ಹವ್ಯಕ ವಿಕಾಸ ವೇದಿಕೆ, ಶರಾವತಿ ಸಾಂಸ್ಕೃತಿಕ ವೇದಿಕೆ ಶಿಬಿರಕ್ಕೆ ಕೈಜೋಡಿಸಿದೆ. ಬೆಳಿಗ್ಗೆ 10 ಗಂಟೆಯಿಂದ ಶಿಬಿರ ಆರಂಭವಾಗಲಿದ್ದು, ಹಟ್ಟಿಯಂಗಡಿ ಶ್ರೀ ಸಿದ್ಧಿವಿನಾಯಕ ದೇವಾಲಯದ ಧರ್ಮದರ್ಶಿಗಳಾದ ಬಾಲಚಂದ್ರ ಭಟ್ ಶಿಬಿರವನ್ನು ಉದ್ಘಾಟಿಸುವರು. ಸೇಫ್ ಸ್ಟಾರ್ ಸಂಸ್ಥೆಯ ಅಧ್ಯಕ್ಷ ಜಿಜಿ ಶಂಕರ್ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಕೆಎಂಸಿಯ ಹೃದಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನರಸಿಂಹ ಪೈ ಮತ್ತು ಡಾಕ್ಟರ್ ಕಾರ್ತಿಕ್, ಮೂತ್ರಾಂಗ ತಜ್ಞರಾದ ಡಾಕ್ಟರ್ ಮಯೂರ್ ಪ್ರಭು ಮತ್ತು ಡಾಕ್ಟರ್ ದುಷ್ಯಂತ್, ಸ್ತ್ರೀರೋಗ ಮತ್ತು ಸ್ತ್ರೀಯರ ಸ್ತನ ಪರೀಕ್ಷೆ ಪರಿಣಿತರಾದ ಡಾಕ್ಟರ್ ಲೈನ್ ಸೆಲ್, ಸಾಮಾನ್ಯ ಎಲ್ಲಾ ಅಂಗಗಳ ತಪಾಸಣೆ ಮತ್ತು ಜನರಲ್ ಮೆಡಿಸಿನ್ ವಿಭಾಗದ ಡಾಕ್ಟರ್ ಹಾರೂನ್ ಹುಸೇನ್, ಗಂಟಲು ಬಾಯಿ ತಪಾಸಣೆಯ ಮತ್ತು ಕ್ಯಾನ್ಸರ್ ತಪಾಸಣೆಯ ಡಾಕ್ಟರ್ ಕಾರ್ತಿಕ್, ಈ 7 ವೈದ್ಯರು ಮತ್ತು ಅವರ ಸಹಾಯಕ ವೈದ್ಯರು 15ಕ್ಕೂ ಹೆಚ್ಚು ಅನುಭವಿ ಸಿಬ್ಬಂದಿಗಳು ಈ ಶಿಬಿರವನ್ನು ನಡೆಸಿಕೊಡಲಿದ್ದಾರೆ. ಹೃದಯ, ಮೂತ್ರಾಂಗ, ಸ್ತನ, ಸ್ತ್ರೀಯರ ಅನಾರೋಗ್ಯ, ಸಾಮಾನ್ಯ ಎಲ್ಲಾ ರೋಗಗಳು, ಬಾಯಿ ಮತ್ತು ಗಂಟಲು ಹುಣ್ಣು, ಕ್ಯಾನ್ಸರ್ ಮೊದಲಾದ ಸಮಸ್ಯೆಗಳುಳ್ಳವರು, ಈಗಾಗಲೇ ಚಿಕಿತ್ಸೆ ಪಡೆಯುತ್ತಿರುವವರು, ತಂಬಾಕು, ಗುಟ್ಕಾ ಮತ್ತು ಮದ್ಯಪಾನ ಚಟ ಉಳ್ಳವರು ಕಡ್ಡಾಯವಾಗಿ ತಪಾಸಣೆಗೆ ಒಳಗಾಗಬೇಕು. ಮಧ್ಯ ವಯಸ್ಸು ದಾಟಿದ ಮಹಿಳೆಯರು, ಪುರುಷರು ಈ ಶಿಬಿರದಲ್ಲಿ ತಪಾಸಣೆ ಮಾಡಿಸಿಕೊಳ್ಳಲು ಅವಕಾಶವಿದೆ. ಎಲ್ಲರಿಗೂ ಉಚಿತ ರಕ್ತ ಮತ್ತು ರಕ್ತದೊತ್ತಡದ ಪರೀಕ್ಷೆ ಮಾಡಲಾಗುವುದು. ಹೆಚ್ಚಿನ ರಕ್ತ ತಪಾಸಣೆಯನ್ನು ಮಂಗಳೂರು ಕೆಎಂಸಿಯ ಪ್ರಯೋಗಾಲಯದ ಹೊನ್ನಾವರ ಶಾಖೆಯಲ್ಲಿ ರಿಯಾಯಿತಿಯಲ್ಲಿ ಮಾಡಲಾಗುವುದು. ಹೆಚ್ಚಿನ ಚಿಕಿತ್ಸೆ ಅಗತ್ಯವುಳ್ಳ ಆಯುಷ್ಮಾನ್ ಕಾರ್ಡುದಾರರಿಗೆ ಮಂಗಳೂರು ಕೆಎಂಸಿಯಲ್ಲಿ ಉಚಿತ ಚಿಕಿತ್ಸೆಯ ವ್ಯವಸ್ಥೆ ಮಾಡಲಾಗುವುದು ಎಂದರು. ಥಂಡಿ, ಜ್ವರ, ಇನ್ನೊಂದು ಯಾವುದೇ ಒಂದು ಸಾಮಾನ್ಯ ಕಾಯಿಲೆಗಳು ಜನರಲ್ ಮೆಡಿಸಿನ್ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟರ್ ಹಾರೂನ್ ಹುಸೇನ್ ಬರ್ತಾರೆ. ಎಲ್ಲರೂ ಕೂಡ ತಪಾಸಣೆ ಮಾಡಿಸ್ಕೊಳ್ಬೋದು, ಯಾರು ಕೂಡ ತಪಾಸಣೆ ಮಾಡಿಸ್ಕೊಳ್ಬೋದು. ಅವರು ಕೂಡ ಅದರಲ್ಲಿ ಸ್ಪೆಷಲೈಸೇಷನ್ ಇರ್ತಕ್ಕಂಥವ್ರು. ಡಾಕ್ಟರ್ ಕಾರ್ತಿಕ್ ಬರ್ತಾರೆ, ಕ್ಯಾನ್ಸರ್ ಆಂಕಾಲಜಿಯಲ್ಲಿ ಯಾರು ಬರೋದಿಲ್ಲ ಕ್ಯಾಂಪಿಗೆ, ತುಂಬ ಸಲ ನೋಡಿದ್ದಾರೆ. ಅದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತಾರೆ ಅಂತ. ಕ್ಯಾನ್ಸರ್ ಬಂದವರು ಮಾತ್ರ ಅಲ್ಲ, ತಂಬಾಕಿನ ಚಟ ಇರುವವರು ಎಲ್ಲರೂ ಕೂಡ ತಪಾಸಣೆ ಮಾಡಿಸ್ಕೊಳ್ಬೇಕು. ಈ ಶಿಬಿರದಲ್ಲಿ ತುಂಬ ಜನಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ಯಾನ್ಸರ್ ತುಂಬ ಇದೆ. ಬಾಯಿ ಕ್ಯಾನ್ಸರ್ ಪ್ರತಿ 5 ರೋಗಿಗಳಲ್ಲಿ 3 ಜನ ಕ್ಯಾನ್ಸರ್ ಪೀಡಿತರು ಬಾಯಿಯವರು ತಂಬಾಕಿನ ಚಟದವರು ಅಂತ ಹೊನ್ನಾವರ ಮೂಲದವರೆಲ್ಲ ಡಾಕ್ಟರ್ ವಿಶ್ವಾಸ್ ಪೈ, ಬಹಳ ದೊಡ್ಡ ಕ್ಯಾನ್ಸರ್ ಸರ್ಜನ್, ಪಾರಕೊಮ್ಮೆ ಇಲ್ಲಿ ಬರ್ತಾರೆ. ಅವ್ರು ಹೇಳಿದ್ರು ನನಗೆ ಸಂದರ್ಶನದಲ್ಲಿ, ಅವ್ರು ಹೇಳಿರ್ತಕ್ಕಂಥ ಮಾತು. ಆದ್ದರಿಂದ ಯಾರೆಲ್ಲ ಕವಳ ಹಾಕ್ತಾರೋ, ತಂಬಾಕಿನ ಕವಳ ಹಾಕ್ತಾರೋ, ಬರೀ ಕವಳ ಹಾಕ್ತಾರೋ, ಗುಟ್ಕಾ ಹಾಕ್ತಾರಂತೂ ಕಡ್ಡಾಯವಾಗಿ ಬೀಡಿ ಸೇರ್ತಾರೋ ಅವರೆಲ್ಲರೂ ಕೂಡ ತಪಾಸಣೆ ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಅದು ಅವರ ಬೆನಿಫಿಟ್ ಸಲುವಾಗಿ. ಶಿಬಿರದ ಒಂದು ಪ್ರಯೋಜನ, ಒಂದು ಕರೆಸಿ ಪ್ರಯತ್ನ ಮಾಡಿ ಖರ್ಚು ಮಾಡಿ ತುಂಬ ಸುಂದರವಾಗಿ ಶಿಬಿರ ಮಾಡೋದಕ್ಕೆ ಪುಟ್ಟಯ್ಯನವರು ಯೋಚನೆ ಮಾಡಿದ್ದಾರೆ. ಶಿಬಿರಗಳು ನಡೀತಾವೆ. ಸೂಪರ್ ಸ್ಪೆಷಲಿಸ್ಟ್ ಶಿಬಿರ ನಮ್ಮ ಜಿಲ್ಲೆಯಲ್ಲಿ ಅಪರೂಪ. ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಕೂಡ ಅಪರೂಪ. ಅಂಥದ್ರಲ್ಲಿ ಜಿಲ್ಲೆಯಲ್ಲಿ ಇಲ್ಲದೆ ಇರ್ತಕ್ಕಂತಹ ಕೆಲವು ಸ್ಪೆಷಲೈಸೇಷನ್ ಆಯ್ದುಕೊಂಡು ಶಿಬಿರ ಏರ್ಪಡಿಸಲಾಗಿದೆ. ಅತಿ ಹೆಚ್ಚು ಜನಗಳಿಗೆ ಈ ಸುದ್ದಿ ತಲುಪಬೇಕು, ಸಮಯ ಕಡಿಮೆ ಇರೋದ್ರಿಂದ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ತಪಾಸಣೆಗೆ ವ್ಯವಸ್ಥೆ ಇದೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನದ ಹೊತ್ತಿಗೆ ಒಂದು ಉಪಹಾರ ಕೂಡ ವೆಂಕಟರಮಣಯ್ಯವರು ಕೊಡ್ತಾರೆ. ಡಾಕ್ಟರ್ ನರಸಿಂಹ ಪೈ ಮಂಗಳೂರಿನ ಒಂದು ರೀತಿ ಸೂಪರ್ ಸ್ಟಾರ್ ಡಾಕ್ಟರ್ ಅನ್ಬೋದು. ಮಂಗಳೂರು KMC HOD ಅವರು ಹೃದಯ ವಿಭಾಗದ HOD. ಅವರ ನೇತೃತ್ವದಲ್ಲಿ ಅವರ ಜೊತೆ ವೈದ್ಯರ ಡಾಕ್ಟರ್ ಕಾರ್ತಿಕ್ ಅವರು ಬರ್ತಾರೆ. ನರಸಿಂಹ ಪೈ ಅವರು ಸ್ವಲ್ಪ ತಡವಾಗಿ ಬರ್ತಾರೆ. ಹೃದಯ ಸಮಸ್ಯೆ ಉಳ್ಳವರು ತಪಾಸಣೆ ಮಾಡಿಸ್ಕೊಳ್ಬೇಕು. ಬೇರೆ ಡಾಕ್ಟರ್ ಹತ್ರ ತಪಾಸಣೆ ಮಾಡಿಸ್ಕೊಂಡಿರ್ಬೋದು ಅಥವಾ ಇನ್ಯಾರ ತಪಾಸಣೆ ಮಾಡಿಕೊಂಡು, ಅದು ಮುಖ್ಯ ಆಗೋದಿಲ್ಲ. ಆದ್ದರಿಂದ ಹೃದಯ ಸಮಸ್ಯೆ ಉಳ್ಳವರು ಯಾವುದೇ ರೀತಿಯಿಂದ BP ಆಗಲಿ, ರಕ್ತದೊತ್ತಡವೋ, ಡಯಾಬಿಟಿಸೋ ಇದೆಲ್ಲ ಇದ್ದವರು, ಮಧ್ಯ ವಯಸ್ಸು ದಾಟಿದವರು ಯಾರು ಬೇಕಾದ್ರೂ ಶಿಬಿರಕ್ಕೆ ಬಂದು ತಪಾಸಣೆ ಒಳಪಡ್ಬೋದು. ಆಮೇಲೆ ಮೂತ್ರಾಂಗದ ಸಮಸ್ಯೆಗಳು ಮಧ್ಯ ವಯಸ್ಸು ದಾಟಿದ ಮೇಲೆ ಮಹಿಳೆಯರಿಗೂ ಆಗೋದು, ಪುರುಷರಿಗೂ ಹೋಗೋದು. ಮೂತ್ರದ ಸಮಸ್ಯೆ ಇರ್ತದೆ, ತಡವಾಗಿ ಮೂತ್ರ ಆಗೋದು, ಪದೇ ಪದೇ ಮೂತ್ರ ಆಗೋದು, ಡಯಾಬಿಟಿಸ್ನಿಂದ ಮೂತ್ರ ಸಮಸ್ಯೆಗಳು, ಕಿಡ್ನಿ ವರ್ಕ್ ಆಗ್ತದೋ ಇಲ್ವೋ ಅನ್ನೋಂಥ ಸಮಸ್ಯೆಗಳು. ಕೆಲವು ಈಗಾಗಲೇ ಚಿಕಿತ್ಸೆ ಮಾಡಿಸ್ಕೊಂಡಿರ್ಬೋದು, ಡಯಾಲಿಸಿಸ್ ಮಾಡಿಸ್ಕೊಂಡಿರ್ಬೋದು. ಅಂಥವರು ಕೂಡ ಈ ಶಿಬಿರಕ್ಕೆ ಬರ್ಬೋದು.
ಭಾಳ ಪ್ರಸಿದ್ಧ ಡಾಕ್ಟರ್ಗಳು ಡಾಕ್ಟರ್ ಮಯೂರ್ ಪ್ರಭು, ಡಾಕ್ಟರ್ ದುಷ್ಯಂತ ಇವರಿಬ್ಬರು ಕೂಡ ಮೂತ್ರಾಂಗಕ್ಕೆ ಸಂಬಂಧಪಟ್ಟಂತ ಇದನ್ನ ತಪಾಸಣೆ ಮಾಡ್ತಾರೆ. ಸಂಘಟಕರಾದ ವೆಂಕಟರಮಣ್ ಹೆಗಡೆ ಕವಲಕ್ಕಿ ಮಾತನಾಡಿ, ವಿವಿಧ ಸಂಘಟನೆಯ ಆಶ್ರಯದಲ್ಲಿ ಶಿಬಿರ ಆಯೋಜಿಸಲಾಗಿದೆ. ಶಿಬಿರಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆ ಇದೆ. ಆದಷ್ಟು ಹೆಚ್ಚು ಜನ ಶಿಬಿರದ ಪ್ರಯೋಜನ ಪಡೆಯಬೇಕು ಎಂದು ಮನವಿ ಮಾಡಿದರು. ಹಾಗೂ ಜ್ಯೋತಿ ಕೆಎಂಸಿ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಫೆಬ್ರವರಿ 2 ಕವಲಕ್ಕಿ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೀತದೆ. ಈ ಶಿಬಿರದಲ್ಲಿ ಭಾಗವಹಿಸುವ ಎಲ್ಲ ಡಾಕ್ಟರು ಪ್ರತಿಷ್ಠಿತ ಡಾಕ್ಟರ್ಗಳಾಗಿರ್ತಾರೆ, ಜ್ಯೋತಿ ಕೆಎಂಸಿಯ ಡಾಕ್ಟರ್ ಆಗಿರ್ತಾರೆ. ಈ ಮೆಡಿಕಲ್ ಕ್ಯಾಂಪ್ನ ಪ್ರಮುಖ ಸಂಯೋಜಕರು ಅದರ ಕಾರ್ಯಕ್ರಮಕ್ಕೆ ನನಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಯೋಜನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥವ್ರು ಹಿರಿಯ ಪತ್ರಕರ್ತರಾದಂಥ ಜೀವಭಟ್ರು, ಅವರಿಗೂ ಸಹ ವಿಶೇಷವಾದ ಧನ್ಯವಾದ ಇದರಲ್ಲಿ. ಆಮೇಲೆ ಸಭಾ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯರಾದಂಥ ಹಟ್ಟಿಯಂಗಡಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಮುಕ್ತೇಶ್ವರರಾದಂಥ ಬಾಲಚಂದ್ರ ಭಟ್ರು ಬರ್ತಾ ಇದ್ದಾರೆ. ಇನ್ನು ಹೀಗೆ ಮಾತಾಡ್ತಾ ಇದ್ದಾಗ ಕಾರ್ಯಕ್ರಮ ಮಾತಾಡಿದಾಗ ನಮಗೆ ಜಿ ಶಂಕರ್ ಸಿಕ್ಕಿದವಾಗ ಕೇಳಿದೆ, ತಾನು ಬರ್ತೀನಿ ಒಳ್ಳೆಯ ಕಾರ್ಯಕ್ರಮ ಅಂತ. ಅವರನ್ನು ಸಹ ನಾನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಗೆಸ್ಟ್ ಕರೆದಿದ್ದೇನೆ. ಆಮೇಲೆ ಸಹಕಾರ ದೃಷ್ಟಿಯಿಂದ ಧರ್ಮಸ್ಥಳ ಸಂಘದವರನ್ನ ಹಾಗೂ ನುಡಿ ಸಿರಿ ಜಯನಂದನ ಹೊನ್ನಾವರ ತಾಲೂಕಿನ ಪತ್ರಕರ್ತರ ಸಂಘದವರನ್ನ ಹಾಗೂ ಹವ್ಯಕ ವಿಕಾಸ ಇವರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ಆ್ಯಕ್ಚುಲಿ ಫೆಬ್ರವರಿ 3ನೇ ತಾರೀಕು ನನ್ನ ಹುಟ್ಟಿದ ದಿವಸ. ಆ ಪ್ರಯುಕ್ತ 2ನೇ ತಾರೀಕು ಎಲ್ಲರಿಗೂ ಅನುಕೂಲ ಆಗೋದ್ರಿಂದ 2ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಬಂದಂಥ ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ ಇರ್ತದೆ. ಈ ಶಿಬಿರದ ಹೆಚ್ಚಿನ ಪ್ರಯೋಜನ ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಕು ಹೊನ್ನಾವರ.